ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಖತರ್ನಾಕ್ ಕಳ್ಳರು ಅಂದರ್ ಕೇಬಲ್ ಕಳ್ಳತನ ಮಾಡಿದ್ದ ಕಳ್ಳರು ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಲ್ಲಗುಟ್ಟಹಳ್ಳಿ ಗ್ರಾಮದ ಸಮೀಪ ನಡೆದಿದ್ದ ಘಟನೆ. ಸೋಲಾರ್ ಪ್ಲಾಂಟ್ ಕಾಮಗಾರಿಗೆ ಸಂಬಂಧಿಸಿ ಸುಮಾರು 4.50 ಲಕ್ಷ ಬೆಲೆ ಬಾಳುವ 505 ಮೀಟರ್ ಕೇಬಲ್ ಡ್ರಮ್ ಕಳವು ಮಾಡಿದ ಆರೋಪದಡಿ ತಮಿಳುನಾಡಿನ ಮೂವರನ್ನ ಬಂಧಿಸಿ 3.70 ಲಕ್ಷ ನಗದು 45 ಲಕ್ಷ ಬೆಲೆ ಬಾಳುವ ಬೊಲೆರೋ ವಾಹನ ವಶಕ್ಕೆ ಪಡೆಯುವಲ್ಲಿ ಬಟ್ಲಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತಮಿಳುನಾಡಿನ ಹೊಸೂರು ತಾಲೂಕಿನ ರಾಧಾಕೃಷ್ಣನ್, ಜನಾರ್ದನ್, ಶಿವಕುಮಾರ್ ಬಂಧಿತ ಆರೋಪಿಗಳು. ನಲ್ಲಗುಟ್ಲಹಳ್ಳಿ ಗ್ರಾಮದ ಸಮೀಪ ಪಿಎಂ ಕುಸುಮ್ ಸಿ ಸೋಲಾರ್ ಸಿಸ್ಟಂನಡಿ ಖಾಸಗಿ ಕಂಪನಿಯೊಂದು ಸೋಲಾರ್ ಪ್ಲಾಂಟ್ ಕಾಮಗಾರಿ ಮಾಡುತ್ತಿದ್ದು, ಈ ಪ್ಲಾಂಟ್ನಲ್ಲಿ ಸುಮಾರು 4.5 ಲಕ್ಷ ಬೆಲೆ ಬಾಳುವ 505 ಮೀಟರ್ ಕೇಬಲ್ ಉಳ್ಳ ಡ್ರಮ್ ಕಳ್ಳತನ ಮಾಡಲಾಗಿತ್ತು. ಈ ಕುರಿತು ಸೋಲಾರ್ ಪ್ಲಾಂಟ್ ಮ್ಯಾನೇಜರ್ ಗಂಗಾಧರ್ ದೂರು ನೀಡಿದರು. ಎಸ್ಪಿ ಕುಶಾಲ್ ಚೌಕ್ಸೆ, ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಮಾರ್ಗದರ್ಶನ, ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ಪಿ ನೇತೃತ್ವದಲ್ಲಿ ಕೆಂಚರ್ಲಹಳ್ಳಿ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಬಟ್ಲಹಳ್ಳಿ ಪಿಎಸ್ಸಿ ಶಶಿಕುಮಾರ್ ಹಾಗೂ ಸಿಬ್ಬಂದಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದ 6 ಜನ ಆರೋಪಿಗಳು ತಲೆಮರೆಸಿಕೊಂಡಿದ್ದು, ಅವರ ಪತ್ತೆಗಾಗಿ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ.